ರಾಷ್ಟ್ರಪತಿಗಳು 31ನೇ ತಾರೀಕು ಸಂಜೆ 8:30 HL ಏರ್ಪೋರ್ಟಿಗೆ ಬರ್ತಾರೆ. ಅಲ್ಲಿ ಬರಮಾಡಿಕೊಂಡು ಅವರು ನಮ್ಮ ರಾಜ್ಯಪಾಲರ ಭವನ ಗವರ್ನರ್ ಬತ್ತೊಳಗೆ ಅದಕ್ಕೆ ನಾವು ಲೋಕಪಾಲ್ ಭವನಲ್ಲಿ ವಾಸ್ತವ್ಯ ಮಾಡ್ತಾರೆ. ಮಾನ್ಯ ಬೆಳಿಗ್ಗೆ 9 ಗಂಟೆಗೆ ಬಿಟ್ಟು 9:30 ಹೆಲಿಕಾಪ್ಟ್ರಲ್ಲಿ ತುಮಕೂರು ಬರ್ತೀವಿ. ತುಮಕೂರಿನಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಬಂದ ಮೇಲೆ ಗದ್ಗೆಗೆ ಹೋಗ್ತಾರೆ. ಗದ್ಗೆ ಆದಮೇಲೆ ಮಕ್ಕಳು ಒಂದು ಕಡೆ ಸುಮಾರು 10,000 ಮಕ್ಕಳು ಒಂದೇ ಕಡೆ ಅವ್ರಿಗೆಲ್ಲ ಇದು ಮಾಡಿ ಅಲ್ಲಿ ಒಂದು 5 ನಿಮಿಷ ಮಕ್ಕಳು ಅವ್ರಿಗೆ ದರ್ಶನ ಮಾಡ್ತಾರೆ. ಮಕ್ಕಳಿಗೆ ಇದು ಮಾಡಿ ನೋಡ್ತಾರೆ. ಅದಾದಮೇಲೆ ಡ್ಯಾನ್ಸ್ ಬರ್ತಾರೆ. ಡ್ಯಾನ್ಸ್ ಬಂದು ಡ್ಯಾನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವರು ಇರ್ತಾರೆ. ಕೇಂದ್ರ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇರ್ತೀವಿ. ನಾನು ಇರ್ತೀನಿ. MB ಪಾಟೀಲ್ ಇರ್ತಾರೆ. ಸುರೇಶ್ ಗೌಡ್ ಇರ್ತಾರೆ. ಜ್ಯೋತಿ ಗಣೇಶ್ ಇರ್ತಾರೆ. ರಾಜಣ್ಣವ್ರು ಇರ್ತಾರೆ. ಜಯಚಂದ್ರ ಅವರು ಇರ್ತಾರೆ. ಮತ್ತು ಇದೊಂದು ಸುಮಾರು ವಿಶೇಷವಾಗಿ ರಾಷ್ಟ್ರಪತಿಗಳು ತಮ್ಮ ಮುಂದಿನ ಜನಾಂಗಕ್ಕೆ ಬಡತನವನ್ನು ಯಾವ ರೀತಿ ಮೆಟ್ಟಿ ನಿಲ್ಬೋದು ಅನ್ನೋದಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ನಿಮಗೆ ಅವಿಸ್ಮರಣೀಯವಾಗಿದೆ. ನಾನು ಅವ್ರ ಜೊತೆಯಲ್ಲಿ ಸೌತ್ ಆಫ್ರಿಕಾಗೆ ಹೋಗಿದ್ದೆ. 1 ವಾರಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದೆ. ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥದ್ದು, ಬಡವರ ಬಗ್ಗೆ ಇರ್ತಕ್ಕಂಥ ಕನ್ಸರ್ನು, ದೇಶದ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಗೌರವ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಕಾರ್ಯವೈಖರಿಯನ್ನು ವಿಶ್ವದ ಭೂಪಟದಲ್ಲಿ ಪರಿಚಯಿಸ್ತಕ್ಕಂಥಕ್ಕೆ ಅವ್ರ ಕೊಡುಗೆಯೂ ಕೂಡ ಅಪಾರವಾಗಿದೆ. ಅಂಥವರು ತುಮಕೂರು ನಗರಕ್ಕೆ, ತುಮಕೂರು ಜಿಲ್ಲೆಗೆ ಬರ್ತಾ ಇರೋದು ನಮಗೆ ಒಂದು ಅದೃಷ್ಟ ಅಂತ ಕಾಣಿಸ್ತದೆ. ಇದನ್ನು ನಾವೆಲ್ಲರೂ ಸೇರಿ ಸ್ವೀಕಾರ ಮಾಡೋಣ. ರಾಷ್ಟ್ರಪತಿಗಳ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮಾಧ್ಯಮದವರ ಪಾತ್ರ ದೊಡ್ಡದು. ದಯವಿಟ್ಟು ಸಣ್ಣ ಪುಟ್ಟದನ್ನು ಮರೆತು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಮನವಿಯನ್ನು ನೀವು ಮಾಡೋದಕ್ಕೆ ಇಚ್ಛೆಪಡ್ತೀನಿ. ನಾನು ದಾಸೋಹ ದಿನವನ್ನು ನಾವು ಈಗಾಗಲೇ ಮಾಡಬೇಕು ಅಂತ ಹೇಳಿದ್ದೀವಿ. ನಾನು ಇವತ್ತೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಪತ್ರ ಬರೀತೀನಿ. ಸಾಧ್ಯವಾದರೆ 1ನೇ ತಾರೀಕು ಒಳಗಡೆ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಿ. ಇದು ಒಂದು ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸಕ್ಕೆ ನೀವು ಕೂಡ ಕಾರಣರಾಗಿ ಅನ್ನೋ ಮನವಿಯನ್ನು ನಾನು ತಕ್ಷಣವೇ ಮಾಡೋದಕ್ಕೆ ಇವತ್ತು ಕ್ರಮ ವಹಿಸ್ತೀನಿ. ಈಗಾಗಲೇ ಅದಾಗಿದೆ. ಅದು ನೋಟಿಫಿಕೇಷನ್ ಆಗಬೇಕಾಯ್ತು. ನಾನೇ ಸ್ವಲ್ಪ ಇದಾಗಿದೆ. ಕೆಲಸ ಶುರುವಾಗಿದೆ. ಮುಂದಿನ ವರ್ಷ ನಮ್ಮ ಯೋಜನೆಗಳೇನಿವೆ ಪದೇ ನೀವು ದಯವಿಟ್ಟು ಕೇಳ್ತಾ ಇರ್ತೀರಿ. ಆ ಯೋಜನೆಗಳನ್ನು ಎಷ್ಟು ಸಾಧ್ಯನೋ ಅಷ್ಟನ್ನು ಮುಗಿಸ್ಬೇಕು ಅನ್ನುವ ಅಭಿಲಾಷೆ, ಈ ಭಾಗದ ಜನರ ಆಶೀರ್ವಾದ, ಅವ್ರು ಕೊಟ್ಟಂಥ ಒಂದು ಶ್ರೀರಕ್ಷೆಗೆ ಅವತ್ತೇ ಏಪ್ರಿಲ್ 1ನೇ ತಾರೀಕು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಅವತ್ತು ಸಾಧ್ಯವಾದರೆ ನಾನು ನಮ್ಮ ನಾಯಕರಾದ ಪ್ರಧಾನಮಂತ್ರಿಗಳನ್ನು ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಮುಂದೊಂದು ದಿನ ನಿಮ್ಗೆ ತಿಳಿಸ್ತೀನಿ. ವಿಶೇಷವಾಗಿ ಅವ್ರನ್ನೇ ಕರೆಸ್ಬೇಕು ಅಂತ ಯಾಕಂತ ನನಗೆ ದೇಶ ಅಭಿವೃದ್ಧಿ ಅಂದರೆ ಮೋದಿ ಅಂದರೆ ಅಭಿವೃದ್ಧಿ. ಈ ಮೋದಿಯವರ ಅಭಿವೃದ್ಧಿಯನ್ನು ಎಲ್ಲೆಲ್ಲಿ ಯಾವ ರೀತಿ ಆಗ್ತಾಯಿದೆ ಅನ್ನೋದನ್ನು ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಸ್ವತಃ ತೋರಿಸೋದ್ರಿಂದ ನಾವು ವಿಡಿಯೋ ಕಾನ್ಫರೆನ್ಸಲ್ಲಿ ಮತ್ತೊಂದಲ್ಲಿ ಇದೆಲ್ಲ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ ಅವರೇ ಸ್ವತಃ ಹೋಗೋದ್ರಿಂದ ಇವಾಗ ನಾನು ಚೀನಾ ಬ್ರಿಡ್ಜನ್ನು ಕಟ್ರಾದಲ್ಲಿ ಓಪನ್ ಮಾಡಬೇಕಾದ್ರೆ ನಾನು ಎಲ್ಲಿದ್ದೆ. ಅಲ್ಲಿ ಬಂದು ನೋಡಿದ ಮೇಲೆ ಅವ್ರ ಭಾವನೆಯೇ ಬೇರೆ ಆಯಿತು. ಪಮ್ಮಂ ಬ್ರಿಡ್ಜನ್ನು ನಮ್ಮ ರಾಮೇಶ್ವರದಲ್ಲಿ ಓಪನ್ ಮಾಡಿದ್ರು. ಹೀಗೆ ರಾಷ್ಟ್ರದ ಪ್ರಧಾನಿಗಳು ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಿದ್ರೆ ಏನಾಗ್ತಾಯಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊನ್ನೆ ತಾನೇ ನಾವು ತಿರುವನಂತಪುರಕ್ಕೆ ಹೋಗಿದ್ವಿ. ಅವ್ರ ಜೊತೆಯಲ್ಲೇ ಇದ್ವಿ. ಅವರು ಒಂದೇ ಭಾರತ, ನಮೋ ಭಾರತ, ಬೇರೆ ಬೇರೆ ಕಾರ್ಯಕ್ರಮಗಳು ದೇಶಕ್ಕೆ ಕೊಡ್ತಕ್ಕಂಥ ಕೊಡುಗೆಯಲ್ಲಿ ತುಮಕೂರು ಕೂಡ ಸೇರ್ಪಡೆ ಆಗಿದೆ ಅನ್ನೋದು ತೋರಿಸ್ಬೇಕು ಅನ್ನೋದು ನನ್ನ ವೈಯಕ್ತಿಕವಾದ ಆಶಯ. ಇದನ್ನು ಫುಲ್ಫಿಲ್ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ನಾನು ಪ್ರಯತ್ನ ಅಂತೂ ಮಾಡ್ತೀನಿ. ಸರ್, ಇನ್ನೊಂದು ನನಗೆ ಮಾಹಿತಿಯನ್ನು ಬೆಳಗ್ಗೆ ತಾನೇ SP ಅವರು ತಿಳಿಸಿದ್ರು. ಅದು ಎನ್ಕ್ವೈರಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಎನ್ಕ್ವೈರಿ ರಿಪೋರ್ಟ್ ಬರ್ತಾ ಇದೆ. ಅದು ಆಗಬಾರ್ದಾಗಿತ್ತು, ಆಗಿದೆ. ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ ಅನ್ನೋ ಮಾತನ್ನು SP ಅವರು ಬೆಳಗ್ಗೆ ಕೂಡ ಹೇಳಿದ್ದಾರೆ. ಥ್ಯಾಂಕ್ ಯು. ಬನ್ನಿ ಎಲ್ಲ ಊಟ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.